ಮಗ ಡೆವಿಲ್ ಫಿಲಮ್ ಇಟ್ಟಾಯ್ತದೇನೋ? ಅಯ್ಯೋ ಬಿಡು ಮಗ, ಫಿಲಮ್ ಎಸ್ಕೊಂಡ್ ಹೋಗಿಲ್ಲ. ಈ ಫಿಲಮ್ ಓಡೋದು ಪಕ್ಕಾ ಡೌಟು. ಇಲ್ಲಿ ನೋಡು. ಓಹೋ, ಇಲ್ಲಿ ನೋಡ್ರಪ್ಪ, ಫ್ಯಾನ್ಸ್ಗಳು ಹೋಗ್ತಾವ್ರೆ. ನಮ್ಮ ಮಾತಕ್ಕೆ ರಿಯಾಕ್ಷನೇ ಇಲ್ಲ. ಹುರ್ಕಾಬಿಟ್ಟವ್ರೆ ಬಿಡು ಮಗ. ಅಣ್ಣ ಬೇಕು ಅಂತಾನೆ ಉಳಿಸ್ತವ್ರಣ್ಣ. ಇದಕ್ಕೆಲ್ಲ ರಿಯಾಕ್ಟ್ ಆಗೋದು ಬೇಡ ಗುರು. ಏನ್ರೋ ನಿಂದು? ನಿಂದೇನ್ ಗುರು? ಮೊನ್ನೆ ಏನೋ ಡೆವಿಲ್ ಫಿಲಮ್ ನೋಡು ಅಂತ ಹುಡುಗರಿಗೆಲ್ಲ ಹೇಳ್ತಿದಂತೆ. ಏನ್ ಸಿನಿಮಾ ಪ್ರಚಾರ ಮಾಡ್ತಿದ್ಯಾ? ಏನ್ರಯ್ಯ, ಇಷ್ಟಾದ್ರೂ ಬುದ್ಧಿ ಬಂದಿಲ್ವಲ್ಲ ನಿಮ್ಗೆ? ಅಲ್ಲ ಕಣ್ರೋ, ನಿಮ್ಗಳ ಸಮಸ್ಯೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾನು ಅವತ್ತು ನಮ್ಮ ಹುಡುಗರು ಹೇಳಿದ್ದು ಒಬ್ಬರು ಹೀರೋ ಬಗ್ಗೆ ಅಲ್ಲ, ನಮ್ಮ ಕನ್ನಡ ಸಿನಿಮಾ ಗೆಲ್ಲಿ ಅಂತ ಹೇಳಿದೆ. ಅಲ್ರಪ್ಪ, ಈಗ ಸಿನಿಮಾ ರಿಲೀಸ್ ಆಗಿದೆ, ಅವ್ರು ನೋಡಿದ್ರೆ ಒಳಗಡೆ ಅವರೇ. ಇವಾಗ ಒಬ್ಬರು ಹೀರೋ ಸಿನಿಮಾ ಅಂತ ಬರಲ್ಲ, ಒಂದು ಕನ್ನಡ ಸಿನಿಮಾ ಅಂತ ಬರುತ್ತೆ. ಇವತ್ತು ಅವ್ರು ಒಳಗಡೆ ಇದ್ರೂ ಸಿನಿಮಾ ರಿಲೀಸ್ ಆಗಿದೆ. ಅವ್ರು ಒಳಗಡೆ ಇದ್ರೂ ಸಿನಿಮಾ ಕಂಪ್ಲೀಟ್ ಮಾಡಿದ್ದಾರೆ. ನಮ್ದೇನಿದ್ರು ಸಿನಿಮಾ ನೋಡೋದಷ್ಟೇ. ಈ ನೆಗೆಟಿವ್ ಪಬ್ಲಿಸಿಟಿ ಬೇಡ ಕಣೋ. ನಾನು ಅಪ್ಪು ಫ್ಯಾನು. ಮಾರ್ನಿಂಗ್ ಶೋ ಹೋಗ್ತಾ ಇದ್ದೀನಿ. ಯಾಕ್ರಪ್ಪ ಈಗೋಗಳು? ಫಸ್ಟು ನಿಮ್ಮ ಈಗೋಗಳನ್ನ ಬಿಟ್ಟು ಸಿನಿಮಾ ನೋಡಿ. ಏಯ್, ಇನ್ನೊಂದು ಸರಿ ಒಂದು ಸಿನಿಮಾ ಬಗ್ಗೆ ಆಗಲಿ ಒಬ್ಬ ಹೀರೋ ಬಗ್ಗೆ ಆಗಲಿ ಕೆಟ್ಟದಾಗ ಮಾತಾಡಿದೆ ಇದ್ರೆ ನೆಮ್ಮದಿ ಆಗಿರ್ಬೇಕು. ನಾವು ಮಾರ್ನಿಂಗ್ ಶೋ ಹೊಂಟೋಗೋಣ. ಓಹೋ, ಏನೋ ಮಗ ಬ್ಯಾನರ್ಗಳು ಥಿಯೇಟ್ರೇ ಕಾಣಿಸ್ತಾ ಇಲ್ವಲ್ಲೋ? ಊರಿಗೂರೆ ಅವನ್ನ ನೋಡ್ಬೇಕು ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ಕಾಯ್ತಾ ಹಾಕೊಂತವ್ರೆ. ಹೆಂಗಾನ ಮಾಡಿ ನಮ್ ಜಾತ್ರೆಗೆ ಬರೋಂಗ್ ಮಾಡ್ಬಿಡಿ ಬದಿ, ನಿಮ್ ಕೈ ಮುಗಿತೀನಿ ಬದಿ. ಯಾರೇ ಅವನು? ನಿಮ್ಗೆ ಏನಾಗ್ಬೇಕು? ದೇವ್ರಾಗ್ಬೇಕಯ್ಯ.